ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ಲೋಕರಕ್ಷಕನು, ಪರಾತ್ಪರನು, ಸರ್ವಜ್ಞಾನಿಯು, ಸಮಸ್ತವನ್ನು ಅರಿತಾತನು ನಿಮ್ಮನ್ನು ನನ್ನನ್ನು ಪ್ರೀತಿ ಮಾಡಿ ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಸೇರಿಸಿಕೊಟ್ಟಾತನಾಗಿರುವಂಥ ಯೇಸುವಿನ ಕೃಪೆಯು, ಸಮಾಧಾನ, ಆರೋಗ್ಯ, ಆಶೀರ್ವಾದವು ನಿಮ್ಮೆಲ್ಲರಿಗೂ ಹೇರಳವಾಗಿ ಲಭಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಈ ದಿನ ವಿಡಿಯೋ ನೋಡಲಿಕ್ಕೆ, ವಾಕ್ಯ ಕೇಳಲಿಕ್ಕೆ ಪೂರ್ಣ ಮನಸ್ಸಿನಿಂದ ಬಂದಿರುವಂಥ ನಿಮ್ಮನ್ನು ಆ ಯೇಸಪ್ಪ ತನ್ನ ಕೃಪಾವರಗಳಿಂದ ತುಂಬಿಸಲಿ ಎಂದು ನಾನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನನ್ನ ಪ್ರಿಯ ದೇವಜನರೇ, ಈ ದಿನ ದೇವರು ನಮಗೆ ತಿಳಿಸುವುದೇನೆಂದರೆ, ಒಂದು ಬೀಜವು ಮರವಾಗುವಂತೆ, ಒಂದು ಶಿಶುವು ಯೌವನಸ್ಥನಾಗುವಂತೆ ಪ್ರತಿ ವಿಶ್ವಾಸಿಯು ಸಾಕ್ಷಿಯಾಗಿ ಮಾರ್ಪಡಬೇಕು. ದೇವರು ನನ್ನ ಕುರಿತು ಒಳ್ಳೆಯ ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ. ದೇವಜನವೇ, ಪ್ರತಿಯೊಬ್ಬರೂ ಯೋಜನೆಗಳನ್ನು ಮಾಡಿಕೊಳ್ಳುತ್ತಾರೆ. ಒಬ್ಬ ವ್ಯವಸಾಯಗಾರನು ಹೇಗೆ ಬೆಳೆ ಬೆಳಿಬೇಕು, ಯಾವಾಗ ಉಳುಮೆ ಮಾಡಬೇಕು, ಯಾವಾಗ ಬಿತ್ತನೆ ಬಿತ್ತಬೇಕು, ಯಾವಾಗ ಕೆಲಸ ಮಾಡಬೇಕು ತಿಳ್ಕೊಳ್ಳುತ್ತಾನೆ. ಒಂದು ಬಿಸ್ನೆಸ್ ಮ್ಯಾನ್ ಕೂಡ ಯಾವ ಸೀಸನ್ನಲ್ಲಿ ಏನು ಮಾಡಬೇಕು, ಯಾವ ಟೈಮಿಗೆ ನನ್ನ ಅಂಗಡಿ ತೆಗಿಬೇಕು ಎಂಬುದನ್ನು ಯೋಜನೆ ಮಾಡಿಕೊಂಡಿರುತ್ತಾನೆ. ಇಷ್ಟೊಂದು ಯೋಜನೆಗಳನ್ನು ಮನುಷ್ಯರು ಮಾಡಿಕೊಂಡಿರುವಾಗ ದೇವರು ತನ್ನ ಮಕ್ಕಳಾದಂಥ ನನ್ನ ಕುರಿತಾಗಿ ಯೋಜನೆಗಳನ್ನು ಮಾಡಿಕೊಂಡಿರಲ್ವಾ? ಖಂಡಿತ ಆತನು ಯೋಜನೆಯನ್ನು ಮಾಡಿಕೊಂಡಿರುತ್ತಾನೆ. ಹಾಗಾದರೆ ಕ್ರಿಸ್ತನಂತೆ ಆಗುವುದಕ್ಕೆ ಕ್ರಿಸ್ತನು ನಮ್ಮ ಕುರಿತಾಗಿ ಮಾಡಿಕೊಂಡಿರುವ 7 ಯೋಜನೆಗಳ ಕುರಿತು ನಾವು ಹೇಗೆ ಕ್ರಿಸ್ತನ ಸ್ವರೂಪಕ್ಕೆ ಬದಲಾಗುತ್ತೇವೆ ಎಂಬುದನ್ನು ನಾವು ಇವತ್ತಿನ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳುವಂಥವರಾಗಿರೋಣ. ಖಂಡಿತ ಇವತ್ತಿನ ವಿಡಿಯೋ ಒಂದು ಆಶೀರ್ವಾದಕರವಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ದೇವರಾತ್ಮನು ನಿಮ್ಮೊಟ್ಟಿಗೆ ಮಾತನಾಡಲಿ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡಿರಿ ಎಂದು ಹೇಳುತ್ತಾ ಇದೆ. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಾಕ್ಯವನ್ನು ಗಮನಿಸಿರಿ. ಆತನಲ್ಲಿ ಬೇರೂರಿಕೊಂಡು. ಕೆಲವು ಸಾರಿ ಕೆಲವು ವ್ಯಕ್ತಿಗಳಂದರೆ ನಮಗೆ ತುಂಬ ಇಷ್ಟ, ಅವರೊಟ್ಟಿಗೆ ಅಂಟಿಕೊಂಡಿರ್ತಾರೆ. ಕೆಲವರು ಹೇಳ್ತಾರೆ, ನೋಡು ಅಮ್ಮವ್ರ ಗಂಡ. ಏನು ಅಮ್ಮವ್ರ ಗಂಡ ಅಂದರೆ ಅಮ್ಮವರ ಸೆರಗಿಗೆ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ, ಅಂಟಿಕೊಂಡು ಬಿಟ್ಟಿರ್ತಾನೆ. ಕೆಲವು ಮದುವೆ ಆದಮೇಲೂ ಕೂಡ ಗಂಡಂದಿರು ಅಮ್ಮಂದಿರನ್ನೇ ಅಂಟ್ಕೊಂಡಿರ್ತಾರೆ. ಕೆಲವು ಸಾರಿ ಹೆಂಡತಿಯರನ್ನ ಅಂಟ್ಕೊಂಡಿರ್ತಾರೆ. ಯಾವಾಗ ನೋಡಿದ್ರು ಆ ಫ್ರೆಂಡ್ ಜೊತೆ ಏನಕ್ಕೆ ಹೋಗ್ತೀಯೋ, ಯಾವಾಗ ನೋಡಿದ್ರು ಅವ್ರ ಜೊತೆ ಯಾಕೆ ಕೂತ್ಕೊಳ್ತೀಯೋ, ಅಂಟ್ಕೊಂಡು ಕೂತ್ಕೊಂಡು ಬಿಟ್ಟಿರ್ತೀರಲ್ರೋ ಅಂತ ಹೇಳ್ತೀವಿ ಅಲ್ವಾ? ಕೆಲವರು ತಿಕ್ಕ ಫ್ರೆಂಡ್ಸ್ ಇರ್ತಾರೆ, ಬಿಟ್ಟು ಇರೋದೇ ಇಲ್ಲ, ಯಾವಾಗೂ ಅಂಟ್ಕೊಂಡೇ ಇರ್ತಾರೆ, ಪಕ್ಕದಲ್ಲೇ ಇರ್ತಾರೆ. ಹಾಗಾದರೆ ಮನುಷ್ಯರು ಇಷ್ಟೊಂದು ತಿಕ್ಕಾಗಿ ಅಂಟಿಕೊಂಡು ಇರಬೇಕಾದ್ರೆ ನಾವು ದೇವರೊಟ್ಟಿಗೆ ಅಂಟಿಕೊಂಡಿರೋದ್ರಲ್ಲಿ ತಪ್ಪೇನಿದೆ? ಇದು ಬೇರೆ ಏನೋ ಉದ್ದೇಶಕ್ಕೆ, ಶಾರೀರಿಕ ಸುಖಕ್ಕೋ ಶಾರೀರಿಕ ಇಷ್ಟಕ್ಕೋ ಆಗಿರಬಹುದು. ಈ ದೇವರನ್ನು ಅಂಟಿಕೊಂಡಿರುವುದು ಅದೊಂದು ಮಹತ್ತರಕರವಾದಂಥ ಒಂದು ಕಾರ್ಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ, ಆತನಲ್ಲಿ ಬೇರೂರಿಕೊಂಡಿರಬೇಕಂತೆ. ಹೇಗೆ ಬೇರುಗಳು ಒಂದು ನೀರಿನಲ್ಲಿ, ಬೇರುಗಳು ಮಣ್ಣಿನಲ್ಲಿ ಅಂಟಿಕೊಂಡಿರುತ್ತವೋ ಆ ರೀತಿ ಬೇರೂರಿಕೊಂಡು ಏನಾಗಬೇಕು? ಭಕ್ತಿ ವೃದ್ಧಿಯನ್ನು ಹೊಂದಬೇಕು. ಬೀಜವಾಗಿ ಇರೋಕ್ಕಾಗಲ್ಲ, ಮಗುವಾಗಿ ಇರೋಕ್ಕಾಗಲ್ಲ. ಹಾಗೆ ನಾವು ಕೂಡ ಹಾಗೇ ಇರಬಾರ್ದು, ಭಕ್ತಿಯಲ್ಲಿ ವೃದ್ಧಿಯನ್ನು ಹೊಂದಬೇಕಂತ ದೇವರ ವಾಕ್ಯ ಹೇಳುತ್ತಾ ಇದೆ. ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು. ಇಲ್ಲಿ ಹೇಳುತ್ತಾ ಇರುವಂಥದ್ದು ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನೆಲೆಗೊಂಡು ಅಂತ ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ದೇವರು ನಮ್ಮನ್ನು ಇದ್ದ ಸ್ಥಿತಿಯಲ್ಲಿ ಇರುವುದಕ್ಕೆ ಬಿಡದೆ ನಾವು ಒಂದು ಯೋಗ್ಯ ಸ್ಥಿತಿಗೆ ಬರಬೇಕೆಂದು ದೇವರು ಆಶಿಸ್ತಾ ಇದ್ದಾರೆ.
ಅದು ಬಹಳವಾದ ಮುಖ್ಯವಾದ ಕಾರ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಇವತ್ತು ದೇವರು ನನ್ನ ಕುರಿತಾಗಿ ಯೋಜನೆ ಮಾಡಿಕೊಂಡಿದ್ದಾರಂದರೆ, ಇವತ್ತು ಇಲ್ಲಿ ಹೇಳ್ತಾ ಇರುವಂಥದ್ದು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನಮ್ಮನ್ನು ಆ ಕ್ರಿಸ್ತನ ಸ್ವಾರೂಪ್ಯವುಳ್ಳವರಾಗುವುದಕ್ಕಾಗಿ ನೇಮಿಸಿದ್ದಾರೆ. ಹಾಗಾದರೆ ನಿಮ್ಮ ಕುರಿತು, ನನ್ನ ಕುರಿತು ದೇವರು ಆಲೋಚನೆಗಳನ್ನು ಮಾಡಿಕೊಂಡಿದ್ದಾನೆ. ಆ ದೇವರ ಒಂದು ಮಹಾ ಗುರಿ ಏನಪ್ಪ ಅಂತ ನೀವು ನೋಡಿದರೆ, ನಮ್ಮ ಆಲೋಚನೆಗಳು ಕ್ರಿಸ್ತನಂತಾಗಬೇಕು, ನಮ್ಮ ಮಾತುಗಳು ಕ್ರಿಸ್ತನಂತಾಗಬೇಕು, ನಮ್ಮ ಜೀವನವು ಕ್ರಿಸ್ತನನ್ನು ಪ್ರತಿಬಿಂಬಿಸುವಂತಾಗಿರಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ನಾವೇ ನಮ್ಮ ಮಕ್ಕಳ ಕುರಿತು, ಮನೆ ಕುರಿತು, ಬಿಸ್ನೆಸ್ನ ಕುರಿತು ಎಷ್ಟು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಇಲ್ಲಿರುವ ನೀವು, ನಾನು, ದೇವರು ನಮ್ಮ ಕುರಿತು ಏನು ಯೋಚನೆನೇ ಮಾಡಿಲ್ಲ ಅಂದ್ಕೊಳ್ತಾ ಇದ್ದೀರಾ? ಮಾನವ ಮಾತ್ರದವರಾದ ನಾವೇ ಇಷ್ಟೊಂದು ಪ್ಲ್ಯಾನ್ ಮಾಡಬೇಕಾದ್ರೆ ದೇವರಾಗಿರುವ ಆತನೆಷ್ಟು ಪ್ಲ್ಯಾನ್ ಮಾಡಿರ್ತಾನೆ? ನೀವು ಆಲೋಚನೆ ಮಾಡಿ, ಎಷ್ಟು ಪ್ಲ್ಯಾನ್ ಮಾಡಿರ್ತಾನಲ್ವ ಆತನು. ಅದನ್ನು ನಾವು ಗಮನಿಸಬೇಕು ನನ್ನ ಪ್ರಿಯ ದೇವಜನರೇ. ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ನೋಡುವಾಗ ದೇವರ ಯೋಜನೆಗಳಲ್ಲಿರುವ ಮೊದಲ ಕಾರ್ಯ ಯಾವುದಪ್ಪ ಅಂದರೆ, ದೇವರು ನಮ್ಮನ್ನು ತನ್ನ ಯೋಜನೆಗೆ ತನ್ನ ವಾಕ್ಯದ ಮೂಲಕ ಬೆಳೆಸುತ್ತಾನೆ. ನಾವು ಕ್ರಿಸ್ತನ ಸ್ವಾರೂಪ್ಯಕ್ಕೆ ಬೆಳೀಬೇಕಾದ್ರೆ, ಉದಾಹರಣೆಗೆ ಗುರುವನ್ನು ಮೀರಿಸುವ ಶಿಷ್ಯನಾಗಬೇಕಾದ್ರೆ, ಯಾರನ್ನ? ಗುರುವನ್ನು ಮೀರಿಸುವ ಶಿಷ್ಯನಾಗಬೇಕಾದ್ರೆ ಏನಾಗಬೇಕು? ಗುರುವಿನ ಬೋಧನೆಗಳನ್ನು ಕೇಳಿಸ್ಕೊಳ್ಬೇಕು. ಈಗ ದೇವರು ಕೂಡ ಅದೇ ಹೇಳ್ತಾ ಇದ್ದಾನೆ, ಕ್ರಿಸ್ತನ ಸ್ವಾರೂಪ್ಯಕ್ಕೆ ನಾವು ಬದಲಾಗಬೇಕಾದರೆ ದೇವರು ಮಾಡಿರುವ ಯೋಜನೆಯ ಮೊದಲ ಕಾರ್ಯ ಏನೆಂದರೆ, ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಏನು ಮಾಡ್ತಾರೆ? ಬೆಳೆಯಿಸುತ್ತಾನೆ ಎಂದು ಹೇಳುತ್ತಾ ಇದೆ. ಮೊದಲನೇ ಕಾರ್ಯ. ಮೊದಲ ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸುಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿರಲ್ಲವೇ? ನೀವು ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿರಲ್ಲವೇ? ಈಗ ಕರ್ತನು ದಯಾಳು ಎಂದು ನಿಮಗೆ ಹೇಗೆ ಗೊತ್ತಾಯಿತು? ಆತನ ವಾಕ್ಯದ ಮೂಲಕವಾಗಿ ನಮಗೆ ಗೊತ್ತಾಯಿತು ಆತನು ದಯಾಳು ಎಂಬುದಾಗಿ. ಮತ್ತು ನಾವು ಏನಾಗಿದ್ದೇವೆ? ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುತ್ತಾ ಇದ್ದೀವಿ. ವಾಕ್ಯವು ನಮಗೆ ಮಾರ್ಗದರ್ಶನ ನೀಡುತ್ತದೆ. ವಾಕ್ಯವು ನಮಗೆ ಇರುವ ತಪ್ಪುಗಳನ್ನು ಸರಿಪಡಿಸುತ್ತದೆ. ವಾಕ್ಯ ನಮಗೆ ಜ್ಞಾನವನ್ನು ಹೆಚ್ಚಿಸಿ ಕೊಡುತ್ತದೆ. ವಾಕ್ಯ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ. ವಾಕ್ಯದ ಮೂಲಕವಾಗಿ ಎಲ್ಲ ಕಾರ್ಯಗಳಾಗುತ್ತವೆ. ದೇವರು ಯೋಜನೆ ಮಾಡಿದ್ದಾನೆ, ಪ್ಲ್ಯಾನ್ ಮಾಡಿದ್ದಾನೆ. ನನ್ನ ಮಕ್ಕಳು ಶೇಪ್ ಆಗುವಾಗ, ಸರಿಯಾಗಬೇಕಾದ್ರೆ ಅವರನ್ನು ನಾನು ವಾಕ್ಯದ ಮೂಲಕ ಸರಿಪಡಿಸಬೇಕು. ಒಬ್ಬ ಸೇವಕರು ಬೈಬಲ್ ಕಾಲೇಜಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದರು. ಒಬ್ಬ ಮೇಸ್ತ್ರಿ ಇರುತ್ತಾನೆಂದು ಹೇಳಿದರೆ, ಆ ಮೇಸ್ತ್ರಿ ಒಂದು ಕಟ್ಟಡವನ್ನು ಕಟ್ಟುತ್ತಿರುತ್ತಾರೆ. ಕಟ್ಟುವಾಗ ಅವರು ಕರಣಿ ಮತ್ತು ಒಂದು ಕೋಲು, ಮಟ್ಟುಕೋಲು ಮತ್ತು ಅವರ ಹತ್ರ ತೂಗುಗುಂಡು ಇರುತ್ತದೆ. ಏನಾದರೂ ಒಂದು ಇಟ್ಟಿಗೆ ಆಚೆ ಬಂದಿದೆ ಅಂದರೆ ಆ ಕೋಲನ್ನು ತೆಗೆದುಕೊಂಡು ಅದನ್ನು ಟಪ 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 ಅಂತ ಹೊಡಿತಾರಂತೆ. ಅಂದರೆ ಆವಾಗ ಆಚೆ ಬಂದಿರುವಂಥ ಇಟ್ಟಿಗೆ ಒಳಕ್ಕೆ ಹೋಗಬೇಕು ಅಂತ ಸರಿಪಡಿಸುವುದಕ್ಕೆ ವಾಕ್ಯವು ನಮ್ಮನ್ನು ಸರಿಪಡಿಸುತ್ತದೆ, ತಿದ್ದುತ್ತದೆ, ಜ್ಞಾನ ಕೊಡುತ್ತದೆ, ಆಲೋಚನೆ ಕೊಡುತ್ತದೆ, ಮಾರ್ಗದರ್ಶನ ನೀಡುತ್ತದೆ. ಸೊ ದೇವರ ಯೋಜನೆಯಲ್ಲಿ, ದೇವರ ಪ್ಲ್ಯಾನಲ್ಲಿ ಮೊದಲನೇದು ವಾಕ್ಯದ ಮೂಲಕವಾಗಿ ನಮ್ಮನ್ನು ಏನು ಮಾಡ್ತಾನೆ? ಆತನು ಕ್ರಿಸ್ತನ ಸ್ವಾರೂಪ್ಯಕ್ಕೆ ನಮ್ಮನ್ನು ಕರೆತರುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಕರ್ತನ ನಾಮಕ್ಕೆ ಸ್ತೋತ್ರ.
ಎರಡನೇದಾಗಿ ನಾವು ನೋಡುವಾಗ ದೇವರು ಪರೀಕ್ಷೆಗಳ ಮೂಲಕ ಬೆಳೆಸ್ತಾನಂತೆ. ಇದು ನಮಗೆ ಬೇಡ. ಯಾಕೆ? ಪರೀಕ್ಷೆಗಳು ಬೇಡ, ಪಾಸ್ ಆಗಬೇಕು. ಇಂಟರ್ವ್ಯೂ ಬೇಡ, ಜಾಬ್ ಬರಬೇಕು. ಕಷ್ಟ ಬೇಡ, ಹಣ ಬರಬೇಕು. ಬಿಸ್ನೆಸ್ ಬೇಡ, ಆದಾಯ ಬರಬೇಕು. ಅಲ್ವಾ? ಹೇಗೆ ಸಾಧ್ಯ? ಅಕೌಂಟಲ್ಲಿ ಹಣವೇ ಇಟ್ಟಿಲ್ಲ, ಇಂಟ್ರೆಸ್ಟ್ ಹೇಗೆ ಬರುತ್ತೆ? ಅಲ್ವಾ? ಹೇಗೆ ಬರುತ್ತೆ? ಆದರೆ ಅದಕ್ಕೆ ನಮ್ಮ ಕರ್ತವ್ಯ ಕಾರ್ಯಗಳಿದ್ದಾವೆ. ದೇವರು ಮೊದಲನೆಯ ಪ್ಲ್ಯಾನ್ ಮಾಡಿದ್ದಾನೆ, ಯೋಜನೆ ಮಾಡಿದ್ದಾನೆ. ಈಗ ಎರಡನೇ ಯೋಜನೆ ಏನು ಮಾಡಿದ್ದಾನೆ? ಕೆಲವು ಪರೀಕ್ಷೆಗಳನ್ನು ನಮಗೆ ಕಳಿಸ್ತಾನೆ. ಆ ಪರೀಕ್ಷೆಗಳನ್ನು ಕಳಿಸಿ ನಾವು ಸರಿಯಾಗುವಂತೆ ಮಾಡುವಂಥವರಾಗಿರುತ್ತಾರೆ. ಶೋಧನೆ ಬರುತ್ತದೆ, ಕಷ್ಟ ಬರುತ್ತದೆ. ದೇವರು ವಾಕ್ಯ ಹೇಳುತ್ತದೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ರಿಂದ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳಿದ್ರೆ, ನಾನಾ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಯಾಕೆಂದರೆ ನಿಮಗೆ ಬಂದಿರುವ ಪರಿಶೋಧನೆ ಅಂದರೆ ಪರೀಕ್ಷೆ ದೇವರು ಅರಿಯದವನಲ್ಲವಲ್ಲ. ನಿಮಗೆ ಬಂದಿರುವಂಥ ಕಷ್ಟ ದೇವರು ಅರಿಯದವನಲ್ಲವಲ್ಲ. ಶೋಧನೆಯಾಗುತ್ತಲೇ ಇಲ್ಲವೇ ಪರೀಕ್ಷೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸುವನೋ. ಯೇಸು ಸ್ವಾಮಿಗೂ ಕೂಡ ಪರೀಕ್ಷೆ ಬಂತು, ಪರಿಶೋಧನೆ ಬಂತು. ಸೈತಾನನು ಯೇಸು ಸ್ವಾಮಿಯನ್ನು 3 ವಿಧವಾಗಿ ಶೋಧಿಸಿದನು. ವಾಕ್ಯದ ಮೂಲಕವಾಗಿ ಯೇಸಪ್ಪ ಉತ್ತರ ಕೊಟ್ಟು ಸೈತಾನನನ್ನು ಜಯಿಸಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಇವತ್ತು ಹೌದು, ಮೊದಲನೇ ಪಾಯಿಂಟೇ ನಮಗೆ ವಾಕ್ಯದ ಮೂಲಕವಾಗಿ. ಎರಡನೇ ಪಾಯಿಂಟ್ ಇಲ್ಲಿ ನಾವು ನೋಡುವಾಗ ಪರೀಕ್ಷೆಗಳ ಮೂಲಕವಾಗಿ ನಮ್ಮನ್ನು ದೇವರು ತಿದ್ದಿ ತನ್ನ ಯೋಜನೆಗೆ ನಮ್ಮನ್ನು ಸರಿಪಡಿಸಿಕೊಳ್ಳುತ್ತಾನೆ. ತನ್ನ ಯೋಜನೆಗೆ ನಮ್ಮನ್ನು ಸರಿಪಡಿಸಿಕೊಳ್ಳುತ್ತಾನೆ. ಅದು ಬಹಳ ಮುಖ್ಯವಾದಂಥ ಕಾರ್ಯ. ಆದ್ದರಿಂದ ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ನಾನಾ ಕಷ್ಟಗಳ ಪಾಸ್ಟ್ರೇ, ಒಂದು ಕಷ್ಟನೇ ಸಾಕಾಗೋಗಿದೆ, ಒಂದು ಪರೀಕ್ಷೆನೇ ಗೆಲ್ಲಕ್ಕಾಗ್ತಾ ಇಲ್ಲ, ನಾನಾ ಪರೀಕ್ಷೆಗಳ. ನೋಡಿ, ಕೆಲವು ಮಕ್ಕಳು ತುಂಬ ಎಕ್ಸಾಮ್ಸ್ ಬರೀತಾರೆ, ಅವ್ರಿಗೆ ಏನೂ ಟೆನ್ಷನ್ ಇರಲ್ಲ. ಕೆಲವು ಮಕ್ಕಳಿಗೆ ಒಂದು ಎಕ್ಸಾಮ್ ಬರೆಯೋದೇ ಟೆನ್ಷನ್ ಅಲ್ವಾ? ಹಾಗೇನೆ ಜೀವಿತದಲ್ಲಿ ಕೆಲವರಿಗೆ ಒಂದೊಂದು, ಕೆಲವರಿಗೆ ಅಧಿಕ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದೇವರು ಕೊಟ್ಟಿದ್ದಾರೆ. ನನ್ನ ಸಾಮರ್ಥ್ಯ ಏನಿದೆ ಪಾಸ್ಟ್ರೇ, ನನ್ನ ಕೈಯಲ್ಲಿ ಆಗಲ್ಲ, ಮತ್ತೆ ನನಗೆ ಶೋಧನೆ, ನನಗೆ ಪರೀಕ್ಷೆ ಅಂತ ನೀವು ಅಂದುಕೊಳ್ಳುತ್ತಿರಬಹುದು. ಆದರೆ ದೇವರು ಹೇಳುತ್ತಾನೆ, ನೀನು ತಪ್ಪಿಸಿಕೊಳ್ಳುವ ಮಾರ್ಗ, ನಿನಗೆ ಬೇಕಾದ ಬಲ ನಾನು ಕೊಡ್ತೀನಿ, ನೀನು ಎದುರಿಸು, ಜಯಿಸು ಅಂತ ಹೇಳ್ತಾರೆ. ಒಂದು, ದೇವರ ವಾಕ್ಯದ ಮೂಲಕ. 2, ಪರೀಕ್ಷೆಗಳ ಮೂಲಕ. 3, ನಮ್ಮನ್ನು ದೇವರು ಪ್ರಾರ್ಥನೆಯ ಮೂಲಕ ಬೆಳೆಯಿಸುತ್ತಾನೆ. ಪ್ರಾರ್ಥನೆ ನಮಗೆ ಬಲವನ್ನು ತಂದು ಕೊಡುತ್ತದೆ. ಹೌದು ನನ್ನ ಪ್ರಿಯ ದೇವಜನವೇ, ದಾನಿಯೇಲನು ಸಿಂಹದ ಗವಿಯನ್ನು ಎದುರಿಸಲಿಕ್ಕೆ ಎಲ್ಲಿಂದ ಅವನಿಗೆ ಶಕ್ತಿ ಬಂತು? ಪ್ರಾರ್ಥನೆಯಿಂದ. ಶದ್ರಕ್ ಮೇಷಕ್ ಅಬೇದ್ನೆಗೋರಿಗೆ ಎಲ್ಲಿಂದ ಬಂತು? ಪ್ರಾರ್ಥನೆಯಿಂದ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಲೋಕದ ಪಾಪಗಳು ಹೊರಿಸಲ್ಪಟ್ಟು ಅದನ್ನು ಎದುರಿಸಲಿಕ್ಕೆ ಎಲ್ಲಿಂದ ಆತನಿಗೆ ಬಲ ಬಂತು? ಪ್ರಾರ್ಥನೆಯಿಂದ. ನನ್ನ ಪ್ರಿಯ ದೇವಜನರೇ, ಇವತ್ತು ನಿಮಗೂ ನನಗೂ ದೇವರು ಬಲವನ್ನು ಕೊಡುವುದಕ್ಕೆ ಪ್ರಾರ್ಥನೆ ಒಂದು ಮಾರ್ಗವಾಗಿದೆ. ನಿಮ್ಮ ಜೀವಿತದಲ್ಲಿ ದೇವರು ಹಾಕ್ಕೊಂಡಿರೋ ಯೋಜನೆಗಳಲ್ಲಿ 3ನೇ ಯೋಜನೆ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಬೆಳೆಸುವುದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ತಾನೇ? ಸರಿ, ನೋಡ್ತಾ ಇರ್ಬೋದು. ಮೊದಲನೇದಾಗಿ ದೇವರ ವಾಕ್ಯದ ಮೂಲಕ, 2ನೇದಾಗಿ ಪರೀಕ್ಷೆಗಳ ಮೂಲಕ, 3ನೇದು ಪ್ರಾರ್ಥನೆಯ ಮೂಲಕ ನಮ್ಮನ್ನು ಬೆಳೆಸ್ತಾನೆ. ದೇವರ ವಾಕ್ಯ ಯೆರೆಮೀಯ ಗ್ರಂಥ 33ನೇ ಅಧ್ಯಾಯ 3ನೇ ವಚನದಲ್ಲಿ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಇಲ್ಲಿ ಹೇಳುತ್ತಾ ಇದೆ, ನನ್ನನ್ನು ಕೇಳಿಕೋ. ಎಂಥ ಒಳ್ಳೆ ವಿಚಾರ ಅಲ್ವಾ? ನನ್ನನ್ನು ಕೇಳಿಕೋ. ಇವತ್ತು ನನ್ನ ಜೀವಿತದಲ್ಲಿ ದೇವರ ಯೋಜನೆ ಏನೆಂದರೆ, ನಾವು ಪ್ರಾರ್ಥನೆಯಲ್ಲಿ ಬೆಳೆಯಬೇಕು.
ಅನೇಕರಿಗೆ ಅವಕಾಶಗಳು ಕೊಟ್ಟರು, 24x7 ಪ್ರೇಯರ್ ಗ್ರೂಪ್ಸ್ ಮಾಡಿದರೂ ಅದರಲ್ಲಿ ಬರೋಕ್ಕೆ ಅವಕಾಶ ಇಲ್ಲ. ಮತ್ತೆ ಹೇಳ್ತಾರೆ, ನನಗೆ ಶೋಧನೆ, ನನಗೆ ಸಾಲ, ನನಗೆ ಕಷ್ಟ ಪಾಸ್ಟ್ರೆ. ಕೇಳಿದ್ರೆ ನನಗೆ ಟೈಮೇ ಇಲ್ಲ. ದೇವರಿಗೆ ನಿಮ್ಮ ಹತ್ರ ಟೈಮ್ ಇಲ್ಲ, ಮತ್ತು ದೇವರಿಂದ ಸಹಾಯ ಮಾತ್ರ ಬೇಕು ಅಂದರೆ ಹೇಗೆ? ನೀವೇ ಉತ್ತರ ಕೊಡಿ, ನಿಮಗೆ ನೀವೇ ಉತ್ತರ ಹೇಳ್ಕೊಳ್ಳಿ. ದೇವರಿಗಂತ ನೀವು ಏನೂ ಟೈಮ್ ಕೊಡಲ್ಲ, ನಿಮ್ಮ ಹತ್ರ ಇರೋದು ಕೊಡಲ್ಲ, ದೇವರಿಗೆ ಏನೂ ಕೊಡಲ್ಲ, ಆದರೆ ನಿಮಗೆ ಮಾತ್ರ ದೇವರ ಕಡೆಯಿಂದ ಬರ್ತಾನೇ ಇರಬೇಕು. ಅದು ಹೇಗೆ ಸಾಧ್ಯ? ದೇವರು ನಿಮ್ಮ ಕುರಿತಾಗಿ ಇಟ್ಟುಕೊಂಡಿರುವ ಯೋಜನೆಯಲ್ಲಿ ಒಂದು ಯೋಜನೆ, ನಿಮ್ಮನ್ನು ದೇವರು ಪ್ರಾರ್ಥನೆಯಲ್ಲಿ ಬೆಳೆಸಬೇಕೆಂದು ಆಲೋಚಿಸ್ತಾ ಇದ್ದಾರೆ. ಯಾರು ಪ್ರಾರ್ಥನೆಯಲ್ಲಿ ಬೆಳೆಯುತ್ತಾರೋ ಅವರು ಖಂಡಿತ ಜಯಿಸ್ತಾರೆ. ಅನೇಕ ಮಿಷನರಿಗಳು ಹೇಳಿದರು, ಹೆಚ್ಚು ನೀವು ಪ್ರಾರ್ಥಿಸಿದರೆ ಹೆಚ್ಚು ಬಲ ಬರುತ್ತದೆ, ನೀವು ಕಡಿಮೆ ಪ್ರಾರ್ಥಿಸಿದರೆ ಕಡಿಮೆ ಬಲ ಬರುತ್ತದೆ. ನೀವು ಪ್ರಾರ್ಥಿಸೋದಿಲ್ಲ ಅಂದರೆ ನಿಮಗೆ ಪ್ರಾರ್ಥನೆಯ ಬಲನೇ ಇರೋದಿಲ್ವಲ್ಲ. ನನ್ನ ಪ್ರೀತಿಯ ದೇವಜನವೇ, ದೇವರು ಹೇಳುತ್ತಾನೆ, ನಿಮಗೂ ನನಗೆ ಹೇಳೋದೇನೆಂದರೆ, ಕರ್ತನು ನಮಗೆ ಹೇಳುವ ಕಾರ್ಯ, ನೀವು ನಾನು ಪ್ರಾರ್ಥನೆಯಲ್ಲಿ ಬೆಳೆಯಬೇಕೆಂಬುದು ದೇವರ ಯೋಜನೆ. ವಾಕ್ಯದ ಮೂಲಕ ಬೆಳೆಯಬೇಕು, ಪರೀಕ್ಷೆಗಳ ಮೂಲಕ ಬೆಳೆಯಬೇಕು. ಮೂರನೆಯದಾಗಿ ನಾವು ನೋಡುತ್ತಾ ಇದ್ದೇವೆ ಏನಂದರೆ, ಪ್ರಾರ್ಥನೆಯ ಮೂಲಕ ನಾವು ಬೆಳೆಯಬೇಕು. ಅದು ಮುಖ್ಯವಾದಂಥ ಕಾರ್ಯ. ನಾಲ್ಕನೆಯದಾಗಿ ನೀವು ನೋಡುವಾಗ ಸಭೆಯ ಮೂಲಕ ಬೆಳೆಯಬೇಕು. ದೇವರು ಸಭೆಯನ್ನು ಇಟ್ಟಿದ್ದಾರೆ, ಚರ್ಚನ್ನು. ಚರ್ಚ್ ಎಂಬುದು ನಾನು ಹೇಳ್ತಾ ಇರೋದು ಕಟ್ಟಡ ಅಲ್ಲ, ಒಂದು ಗುಂಪು, ಒಂದು ಐಕ್ಯತೆಯ ಗುಂಪು, ಜನರ ಗುಂಪು. ಸಭೆ ಅನ್ನೋದು ಕಟ್ಟಡದಲ್ಲಿ ಏನೂ ಇರಲ್ಲ, ಜನರೇ ಸಭೆ, ನಾವೇ ಸಭೆ, ನಾವೇ ದೇವರ ಆಲಯ. ನೀವೇ ದೇವರ ಆಲಯ, ದೇವರ ನಿವಾಸ ಸ್ಥಾನ ಎಂದು ಹೇಳುತ್ತದಲ್ಲವಾ. ಎಲ್ಲಿ ಇಬ್ಬರು ಮೂವರು ಸೇರುತ್ತಾರೋ ಅದು ದೇವರ ಸಾನ್ನಿಧ್ಯ, ಅದೇ ಸಭೆ. ಈಗ ದೇವರು ಹೇಳುತ್ತಾ ಇದ್ದಾರೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಬಿಟ್ಟು ಬಿಡಬೇಡ್ರಿ. ಕೆಲವರೆಲ್ಲ ಬಿಟ್ಬಿಟ್ಟಿದ್ದೀರಾ, ಬಿಡಬೇಡ್ರಿ. ಅದು ಏನು ಮಾಡುತ್ತೆ? ನಮ್ಮನ್ನು ಶೇಪ್ ಮಾಡುತ್ತೆ. ದೇವರ ಯೋಜನೆಯಲ್ಲಿ ನಾಲ್ಕನೆಯದು ಸಭೆಯಾಗಿ, ದೇವರ ಸಭೆಯ ಮೂಲಕ ಬೆಳೆಸಬೇಕೆಂಬುದು ದೇವರ ಕಾರ್ಯವಾಗಿದೆ. ಈ ಮೆಸೇಜನ್ನು ಎಷ್ಟು ಜನ ನೋಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನೀವು ಹೇಗೆ ದೇವರ ಯೋಜನೆಯಲ್ಲಿ ಬೆಳೀತೀರ ಅನ್ನೋದಕ್ಕೆ 7 ಮಾರ್ಗಗಳಿದ್ದಾವೆ. ಓಕೆ, 4ನೆಯ ಮಾರ್ಗ, ದೇವರ ಸಭೆಯ ಮೂಲಕ ನೀವು ಬೆಳೆಯಬೇಕು. ದೇವರ ವಾಕ್ಯ ಇಬ್ರಿಯ 10ನೇ ಅಧ್ಯಾಯ 24ನೇ ವಚನದಲ್ಲಿ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಹೇಗೆ ಪ್ರೇರೇಪಿಸ್ತೇವೆ? ನಾವು ಒಟ್ಟಿಗೆ ಬರುತ್ತೇವೆ, ಪರಸ್ಪರ ಹಿತಚಿಂತಕರಾಗಿದ್ದೇವೆ. ಅವರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ, ನಮ್ಮ ಮನೆಯವರಿಗಾಗಿ ಅವರು ಪ್ರಾರ್ಥಿಸ್ತಾರೆ. ನಾವು ಅನಾರೋಗ್ಯವಿರುವಾಗ, ಕಷ್ಟ ಇರುವಾಗ, ಶೋಧನೆಗಳು ಬರುವಾಗ ಸಭೆಯವರ ಪ್ರಾರ್ಥನೆ ನಮಗೆ ಅತ್ಯಗತ್ಯ. ಆದರೆ ಬಹಳ ದುಃಖದ ಸಂಗತಿ ಏನೆಂದರೆ, ಅನೇಕ ಪ್ರಾರ್ಥನಾ ಸಭೆಗಳು ರಾಜಕೀಯವಾಗಿಬಿಡ್ತಾ ಇದೆ. ನ್ಯೂಸ್ ಚಾನಲಲ್ಲಿ ಫಂಡ್ಗಾಗಿ ಒಡೆದಾಡ್ತಾ ಇರುವಂಥ ವಿಡಿಯೋಗಳು ಬರ್ತಾ ಇದೆ. ಸಭೆಯಲ್ಲಿ ಐಶ್ವರ್ಯವನ್ನು ನೋಡಿ, ಹಣವನ್ನು ನೋಡಿ, ಅಧಿಕಾರವನ್ನು ನೋಡಿ ಬಹಳ ಏನಾಗ್ತಾ ಇದ್ದಾರೆ, ಅದರ ಹಿಂದೆ ಹೋಗ್ತಾ ಇದ್ದಾರೆ. ಹಣವು ಆಗಿಂದಾಗಲೇ ಸೇವೆಗೆ ಉಪಯೋಗಿಸಬೇಕಾಗಿತ್ತು, ಆತ್ಮಗಳನ್ನು ಗೆಲ್ಲಬೇಕಾಗಿತ್ತು. ಅಕೌಂಟಲ್ಲಿ ಶೇಖರಣೆ ಮಾಡುವಂಥದ್ದಲ್ಲ, ಅದು ಜನರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವುದಾಗಿದೆ. ಕಾಣಿಕೆಗಳು, ದೇವರು ಕೊಟ್ಟಿರುವ ರಿಸೋರ್ಸ್ಗಳು. ಆದರೆ ಇವತ್ತು ಚರ್ಚ್ಗಳಲ್ಲಿ ಅದೇನೂ ಗೊತ್ತಿಲ್ಲ. ಅದು ಯಾಕೆ ಗೊತ್ತಿಲ್ಲ? ಚರ್ಚ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಎಲೆಕ್ಷನ್ ಇಡ್ತಾರೆ, ಆಯ್ಕೆಗಳು ಮಾಡ್ತಾರೆ, ರಾಜಕೀಯ. ಅದಕ್ಕೆ ರಾಜಕೀಯ ಏನಕ್ಕೆ ಬೇಕು ಇದೆಲ್ಲ? ಇದೇನಾ ತ್ಯಾಗ, ಇದೇನಾ ಪ್ರೀತಿ, ಇದೇನಾ ಸೇವೆ ಅಂತ ನೋಡಿದ್ರೆ ಇಲ್ಲ ಅಂತ ಅನಿಸ್ಬಿಡುತ್ತದೆ. ಆದರೆ ಒಳ್ಳೆಯ ಸಭೆಗಳಿದ್ದಾವೆ, ಒಳ್ಳೆಯ ಸಭೆಗಳ ಮೂಲಕ ನಾವು ಬೆಳೀತಾ ಇರ್ತೀವಿ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಭೆಯ ಮೂಲಕ ಬೆಳೆಯಬೇಕು, ಯಾಕೆಂದರೆ ಅಲ್ಲಿ ಪ್ರೋತ್ಸಾಹ ಸಿಗುತ್ತದೆ, ಅಲ್ಲಿ ತಿದ್ದುವುದು ಸಿಗುತ್ತದೆ, ಸಹವಾಸ ಸಿಗುತ್ತದೆ, ಸೇವೆಯ ಅವಕಾಶ ಸಿಗುತ್ತದೆ. ಯಾಕೆ ನಾವು ಸಭೆಗೆ ಹೋಗ್ಬೋದು ಅಂತ ನೀವು ಅಂದುಕೊಳ್ಳಬಹುದು. ಉದಾಹರಣೆಗೆ, ಒಂದೇ ಕಲ್ಲಿದ್ದಲಿದ್ದರೆ ಅದು ಆರೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ಕಲ್ಲಿದ್ದಲು ಎಲ್ಲ ಒಟ್ಟಿಗೆ ಇದ್ದರೆ ಬೇಗ ತಣ್ಣಗಾಗೋದಿಲ್ಲ. ಅವು ಒಂದಕ್ಕೊಂದು
ಒಂದಕ್ಕೊಂದು ಏನು ಮಾಡ್ತದೆ, ಬಿಸಿ ಆಗ್ತಾ ಇರುತ್ತದೆ. ಸಭೆ ಎಂಬುದು ಅದೇ ರೀತಿಯಲ್ಲಿ ಒಬ್ಬರು ಬಿದ್ದಾಗ, ಕುಗ್ಗಿದಾಗ, ನೊಂದಾಗ, ಸೋತಾಗ, ಕಣ್ಣೀರಿಟ್ಟಾಗ, ಬಲಹೀನವಾದಾಗ ಇನ್ನೊಬ್ಬರು ಅದನ್ನು ನೋಡಿ ಹೆಲ್ಪ್ ಮಾಡಿದರೆ ಒಬ್ಬರು ಬೀಳುವಾಗ ಇನ್ನೊಬ್ಬರು ಮೇಲೆತ್ತಲಿಕ್ಕೆ ಸಾಧ್ಯವಾಗುತ್ತದೆ. ಇದು ದೇವರ ಯೋಜನೆ. ಒಬ್ಬ ಕ್ರೈಸ್ತ ವಿಶ್ವಾಸಿ ಬೆಳೆಯಲು ದೇವರು ಮಾಡಿಕೊಂಡಿರೋ ಯೋಜನೆಗಳೇನೆಂದರೆ ಪ್ರಾರ್ಥನೆ, ಪರೀಕ್ಷೆಗಳು ಮೊದಲನೇದೇನು ಹೇಳಿದರೆ, ಮೊದಲನೇದು ಪ್ರಾರ್ಥನೆ ಅಲ್ಲ, ದೇವರ ವಾಕ್ಯ. ಎರಡನೇದು ಪರೀಕ್ಷೆ, ಮೂರನೇದು ಪ್ರಾರ್ಥನೆ, ನಾಲ್ಕನೇದು ಸಭೆಯ ಮೂಲಕ ನಾವು ಬೆಳೆಯಬೇಕು. ಐದನೇದಾಗಿ ದೇವರು ಪವಿತ್ರಾತ್ಮನ ಮೂಲಕ ನಮ್ಮನ್ನು ಬೆಳೆಯಿಸುತ್ತಾರೆ. ಪವಿತ್ರಾತ್ಮನ ಅಂದರೆ ಜಂಪ್ ಜಿಲಾನಿ ಅಲ್ಲ, ಅಂದರೆ ಜಂಪ್ ಕುಡಿದಾಡೋದಲ್ಲ, ಯಾವಾಗಲೂ ದೆವ್ವ ಹಿಡಿದಂಗೆ. ಪವಿತ್ರಾತ್ಮನ ಕೃತ್ಯ, ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುತ್ತೀರಾ, ನೀವು ಸಾಕ್ಷಿಗಳಾಗ್ತೀರಾ, ಧೈರ್ಯ ಹೊಂದ್ತೀರಾ, ಹೊರಟು ಹೋಗ್ತೀರಾ, ಸುವಾರ್ತೆ ಸಾರ್ತೀರಾ. ಇದು ಎಲ್ಲರೂ ಅನೇಕರು ಏನೇನೋ ಅಂದುಕೊಳ್ತಾರೆ. ಪವಿತ್ರಾತ್ಮನ ಮೂಲಕ ನೀವು ಬೆಳೆಸಲ್ಪಡ್ತೀರಾ. ಯಾರು ಪವಿತ್ರಾತ್ಮನ ಮೂಲಕ ಬೆಳೆಸಲ್ಪಡ್ತಾರೋ ಅವರಲ್ಲಿ ಪವಿತ್ರಾತ್ಮನ ಗುಣಗಳಿರ್ತವೆ. ಪವಿತ್ರಾತ್ಮನ ಗುಣಗಳು ಬೇರೇನೂ ಅಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:22 ಏನಂದರೆ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮದಮೆ, ಇವುಗಳ ಕುರಿತಾಗಿ ಹೇಳ್ತಾ ಇದೆ ಬೈಬಲ್. ಪವಿತ್ರಾತ್ಮನ ಫಲಗಳು ಅನ್ನೋದು, ಪವಿತ್ರಾತ್ಮನ ಫಲಗಳಲ್ಲಿ ಇನ್ನೇನಾದರೂ ಅಲ್ಲಿ ಬರಿಬೋದಾಗಿತ್ತಲ್ವಾ? ಪವಿತ್ರಾತ್ಮನ ಫಲಗಳೇನೆಂದರೆ ನಿಮ್ಮಲ್ಲಿ ಬದಲಾವಣೆಗಳು. ಅನೇಕ ಸಾರಿ ಪವಿತ್ರಾತ್ಮನಂದರೆ ಅನ್ಯ ಭಾಷೆ ಅಂದ್ಕೊಳ್ತಾರೆ, ಪವಿತ್ರಾತ್ಮನಂದರೆ ಪ್ರವಾದನೆ ಅಂದ್ಕೊಳ್ತಾರೆ, ಪವಿತ್ರಾತ್ಮನ ಅಂತ ಹೇಳಿದರೆ ಹೀಲಿಂಗ್ ಪವರ್ ಅಂದ್ಕೊಳ್ತಾರೆ. ಅದಲ್ಲ ದೇವಜನವೇ, ಗಮನಿಸಿರಿ. ಪವಿತ್ರಾತ್ಮನೆಂದರೆ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಇದು ಕಾಣಿಸಬೇಕು, ಇವೆಲ್ಲವೂ ನಮ್ಮಲ್ಲಿ ಇರಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಆರನೇದಾಗಿ ದೇವರು ಸೇವಕರ ಮೂಲಕವಾಗಿ ನಮ್ಮನ್ನು ಬೆಳೆಸ್ತಾರೆ. ಸೇವಕರ ಮೂಲಕ ದೇವರಿಗೆ ಸ್ತೋತ್ರ. ಸೇವಕರು ನಮಗೆ ಕೊಡಲ್ಪಟ್ಟಂಥ ನಾಯಕರುಗಳು, ದೇವರು ಏರ್ಪಡಿಸಿದಂಥವರು. ಯೇಸುಸ್ವಾಮಿ ಶಿಷ್ಯರನ್ನು ಏಕೆ ಮಾಡಿದರು? ಅವರು ಹೊರಟು ಹೋಗಿ ಗುರುಗಳಾಗಿ ಇನ್ನೂ ಬೇರೆಯವ್ರನ್ನ ಶಿಷ್ಯರನ್ನಾಗಿ ಮಾಡುವುದಕ್ಕಾಗಿ. ನೀವು ಹೊರಟು ಹೋಗಿ ಕ್ರಿಶ್ಚಿಯನ್ಸನ್ನು ಮಾಡಿರಿ ಅಂತ ಹೇಳಿಲ್ಲ. ಈ ದೇವರು ಏಸಪ್ಪ ಹೇಳಿದ್ದು ಹೊರಟು ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಅಂತ ಹೇಳಿದರು. ಇವತ್ತು ನಮಗೆ ಏನೂ ಆ ಥರ ಇಲ್ಲ, ಶಿಷ್ಯರನ್ನಾಗಿ ಮಾಡಬೇಕು. ನಾವು ಅನೇಕರನ್ನ ಶಿಷ್ಯರನ್ನಾಗಿ ಮಾಡಬೇಕು. ಅದಕ್ಕೆ ಸೇವಕರ ಮೂಲಕ, ಸೇವೆಯ ಮೂಲಕ, ಇಲ್ಲ ಸೇವಕರ ಮೂಲಕ ನಮ್ಮನ್ನು ಬೆಳೆಸ್ತಾರೆ. ಮೊದಲ ಪೇತ್ರ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು ಪ್ರತಿಯೊಬ್ಬನೂ ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ನೋಡಿ, ಸಮುವೇಲ ಬಾಲಕನನ್ನು ಹನ್ನಳು ಕರ್ಕೊಂಡೋಗಿ ದೇವಾಲಯದಲ್ಲಿ ಮಹಾಯಾಜಕನ ಬಳಿಯಲ್ಲಿ ಬಿಟ್ಟಳು. ಯಾಕೆ? ಆ ಸಮುವೇಲ ಬಾಲಕನು ದೇವರಿಗೆ ಉಪಯೋಗವಾಗಲಿ, ದೇವರು ಕೊಟ್ಟ ಗರ್ಭಫಲವು ದೇವರಿಗಾಗಿ ಪ್ರಯೋಜನಕರವಾಗಿರಲಿ ಎಂದು ಬಿಟ್ಟು ಬಂದಳು. ಆ ಮಹಾಯಾಜಕನು ಮಗುವನ್ನು ಬೆಳೆಸುತ್ತಿದ್ದನು, ದೇವರಲ್ಲಿ ನಡೆಸುತ್ತಿದ್ದನು. ಒಂದು ಸಾರಿ ಸಮುವೇಲನಿಗೆ ಒಂದು ಸ್ವರ ಬಂತು, ಸಮುವೇಲ ಅಂದಾಗ ಓಡಿ ಬಂದು ಮಹಾಯಾಜಕನ ಹತ್ರ ಕೇಳ್ತೀನಿ, ಅಯ್ಯನ ನನ್ನ ಕರೆದರ ಅಂತ ಕೇಳುತ್ತಾರೆ. ಮೊದಲನೇ ಸಾರಿ ಹೇಳ್ತಾನೆ, ಇಲ್ಲಪ್ಪ ನಾನು ಕರೆದಿಲ್ಲ, ಹೋಗಿ ಮಲಕ್ಕು ಅಂತಾರೆ. ಎರಡನೇ ಸಾರಿ ಅದೇ ರೀತಿಯಲ್ಲಿ ಆದಾಗ ಮಹಾಯಾಜಕನ ಹೇಳಿಕೊಡ್ತಾನೆ, ಈ ಸಾರಿ ನಿನ್ನನ್ನು ಕರೆದಾಗ ಇಗೋ ಇದ್ದೇನೆ ಅಂತ ಹೇಳು ಅಂತ ಹೇಳಿಕೊಡ್ತಾರೆ. ನನ್ನ ಪ್ರಿಯ ದೇವಜನವೇ, ಗುರುವು ಶಿಷ್ಯರಿಗೆ ಹೇಳಿಕೊಡುತ್ತಾರೆ, ಅರ್ಥವಾಗುವಂತೆ ಹೇಳಿಕೊಡುತ್ತಾರೆ. ನಾನು ಸಿದ್ಧಾಂತ ಹೇಳುತ್ತೇನೆ, ನಾನು ಬೋಧಿಸುತ್ತೇನೆ ಎಂದು ಹೇಳಿ ಎಲ್ಲಿಂದ ಎಲ್ಲಿಗೂ ಬೋಧಿಸುವುದಲ್ಲ, ಶಿಷ್ಯರನ್ನು ತಯಾರು ಮಾಡುವುದೇ ಗುರುವಿನ ಕೆಲಸ. ಈಗ ಯೇಸು ಸ್ವಾಮಿ ಹೊರಟು ಹೋಗಿ ನೀವು ಶಿಷ್ಯರು ಮಾಡಿರಿ ಅಂತ ಹೇಳಿದಾಗ ನಮಗೊಂದು ಜವಾಬ್ದಾರಿ ಇದೆ. ದೇವರು ನಮಗೆ ಯೋಜನೆಯನ್ನಿಟ್ಟಿದ್ದಾರೆ. ನಾವು ಸೇವಕರ ಮೂಲಕ ನಮ್ಮನ್ನು ದೇವರು ಬೆಳೆಸ್ತಾರೆ, ಯೋಜನೆಯನ್ನು ಮಾಡಿಕೊಂಡಿರುತ್ತಾನೆ. ನಾವು ಸೇವೆ ಮಾಡುವಾಗ ನಾವು ಕಲ್ತ್ಕೊಳ್ತೇವೆ, ಸೇವಕರ ಜೊತೆಯಲ್ಲಿದ್ದಾಗ ಕಲ್ತ್ಕೊಳ್ತೇವೆ. ನಾನು ತುಂಬ ನೆನಪು ಮಾಡಿಕೊಳ್ತೇನೆ. ಪಾಸ್ಟ್ರನ್ನು ಹತ್ತಿಸ್ಕೊಂಡು ಸೈಕಲ್ಲು ಹಂಪುಗಳಲ್ಲಿ, ದಿನ್ನೆಗಳಲ್ಲಿ ಹತ್ತಿ ತುಳ್ಕೊಂಡು ಹೋಗಬೇಕಾಗಿತ್ತು. ನಾವು ಯವನಸ್ಥರು, ಪಾಸ್ಟ್ರು ಆರಾಮಾಗಿ ಕೂತ್ಕೊಳ್ತಾ ಇದ್ರು, ಸಂತೋಷ, ದೇವರಿಗೆ ಸ್ತೋತ್ರ. ಆದರೆ ನಮಗೆ ಅನ್ನಿಸ್ತಾ ಇತ್ತು, ಅಯ್ಯೋ ಏನಪ್ಪ ಇದು ಕಷ್ಟ ಅಂತ. ಬಟ್ ಸೇವೆಗೆ ಹೋದಾಗೆಲ್ಲ ಅದೆಲ್ಲ ಮರ್ತು ಬಿಡ್ತಾ ಇದ್ವಿ. ಇಷ್ಟು ದೂರ ಬಂದುವಲ್ಲ, ಪಾಸ್ಟರ್ ನಮ್ಮನ್ನು ಕರ್ಕೊಂಡು ಬಂದ್ರಲ್ಲ ಅಂತ. ಎಷ್ಟು ಸೈಕಲ್ ತುಳಿದಿದ್ರು ನನಗೆ ಗೊತ್ತುಂಟು.
ಸೈಕಲ್ ತುಳಿದು ಸೇವೆ ಮಾಡಿದ್ದೀವಿ. ನಾನು ನೋಡುವಾಗ ಇವರು ಸಣ್ಣ ಹುಡುಗ, ಕೆಲವರು ಅಂದ್ಕೊಳ್ತಾರೆ ಇವರೆಲ್ಲ ಯೂಟ್ಯೂಬರ್ ಅಪ್ಪ ಇವರು ಅಂತಾರೆ. ಯೂಟ್ಯೂಬರ್ ಅಂದರೆ ಏನಂದರೆ ಇವರೇನೋ ಸುಖವಾಗಿ ಮೇಲಕ್ಕೆ ಬಂದು ಹೆಸರು ಮಾಡಿದವರು ಅಂದುಕೊಳ್ತಾರೆ. ನನ್ನ ಪ್ರಿಯ ದೇವಜನರೇ, ನನ್ನ ವಯಸ್ಸು, ಈ ವಯಸ್ಸಿಗೆ ನನ್ನ ಸುವಾರ್ತೆ, ನನ್ನ ಸೇವೆ ಅನುಭವ ಎಷ್ಟು ಗೊತ್ತಾ? 26 ವರ್ಷಗಳು. ನಾನು ನೋಡಿದ್ರೆ ಆ ರೀತಿ ಅನಿಸುತ್ತಾ? ನೇರವಾಗಿ ನೋಡಿದವರು ಅಂದುಕೊಳ್ತಾರೆ ಈ ಪಾಸ್ಟ್ರು ವಿಡಿಯೋದಲ್ಲಿ ನೋಡಿದಾಗ ದೊಡ್ಡ ಮನುಷ್ಯರ ಥರ ಕಾಣಿಸ್ತಾರೆ, ದೊಡ್ಡ ವ್ಯಕ್ತಿಗಳ ಥರ ಕಾಣಿಸ್ತಾರೆ, ಆದರೆ ನೇರವಾಗಿ ನೋಡಿದ್ರೆ ಹುಡುಗರ ಥರ ಕಾಣಿಸ್ತಾರೆ. ಅದರ ಅರ್ಥ ಏನು? ನಿಮಗೆ ದೊಡ್ಡ ವಯಸ್ಸಾದವ್ರ ಥರ ಇರಬೇಕಾ? ಹೊಟ್ಟೆ ಬಂದು ಡುಮ್ಮಕ್ಕಿದ್ದು ನಡೆಯೋಕ್ಕಾಗದವ್ರ ಥರ ಇರಬೇಕಾ? ಆ ಥರ ಇದ್ದರೆ ಪಾಸ್ಟರ್ ಅಂದ್ಕೊಳ್ತಾರಾ? ನಾನು ಹೇಳೋದೇನೆಂದರೆ, ಅದೆಲ್ಲ ಹೇಳೋದಕ್ಕೆ ನಾನು ಹೇಳೋದೇನೆಂದರೆ, ನಾವೆಲ್ಲ ಪಾಸ್ಟರ್ ಜೊತೆ ಇದ್ದು ಪ್ರಾಕ್ಟಿಕಲ್ ಹೇಗಿದ್ದು ನಿಮಗೆ ಗೊತ್ತಿಲ್ಲ. ನಾನು ಮಲಗಿದ್ದು ನ್ಯೂಸ್ ಪೇಪರ್ ಹಾಕಿ ಮಲ್ಕೊಂಡಿದ್ದೀನಿ. ನ್ಯೂಸ್ ಪೇಪರ್ ಕೆಳಗಡೆಗೆ ನ್ಯೂಸ್ ಪೇಪರ್ ಹಾಕ್ಕೊಂಡು ಮಲಗಿದ್ದೀನಿ. ನನ್ನ ಅನುಭವಗಳನ್ನು ಹೇಳಿದರೆ ನಿಮಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ದೇವರ ಸೇವಕರಲ್ಲಿ ಜೊತೆಯಲ್ಲಿದ್ದಾಗ ನಮಗೆ ಗುರುವು ನಮಗೆ ಕಲಿಸಿಕೊಟ್ಟಾಗ ಸ್ವಲ್ಪ ಕಷ್ಟ ಆಗ್ತದೆ, ಆದರೆ ದೇವರ ಯೋಜನೆ ಅದು. ಪಾಸ್ಟ್ರು ಬೈದಾಗ, ಚರ್ಚಲ್ಲಿ ಕೆಲವು ದೇವರ ವಾಕ್ಯಗಳು ಚುಚ್ಚಿದಾಗ ನಾವು ಬೇಜಾರು ಮಾಡ್ಕೊಳ್ಬಾರ್ದು. ನಾವು ಹೇಳಬೇಕು, ದೇವರೇ ಇದು ನೀನು ಏರ್ಪಡಿಸಿದ್ದು, ನೀವು ನನಗೆ ಕೊಟ್ಟಿದ್ದು, ಹೌದಲ್ವಾ? ದೇವರು ನಮಗೆ ಕೊಟ್ಟದ್ದು, ದೇವರ ಯೋಜನೆ ಅದು. ನಾವು ಮತ್ತು 7ನೇದಾಗಿ ನಾವು ನೋಡ್ತಾ ಇದ್ದೀವಿ, ದೇವರು ಸಮಯ ತೆಗೆದುಕೊಂಡು ಕಲಿಸ್ತಾನಂತೆ. ದೇವರು ಇಮ್ಮಿಡಿಯೇಟಾಗಿ ಎಲ್ಲವನ್ನು ಕಲಿಸುವುದಿಲ್ಲ, ದೇವರು ಟೈಮ್ ತೆಗೆದುಕೊಳ್ಳುತ್ತಾನೆ. ಇದರ ಬಗ್ಗೆ ಪ್ರಸಂಗ ಮಾಡಿದರೆ ನಿಮಗೆ ಗೊತ್ತು. ಹೀಗೆಲ್ಲ ದೇವರು ಟೈಮ್ ತಗೊಂಡು ಮೋಶೆಗೆ ಕಲಿಸಲಿಕ್ಕೆ 40 ವರ್ಷ ತೆಗೆದುಕೊಂಡು, ನೋಹನಿಗೆ 120 ವರ್ಷ ತೆಗೆದುಕೊಂಡ್ರು, ಅಬ್ರಹಾಮನಿಗೆ 25 ವರ್ಷ ತೆಗೆದುಕೊಂಡ್ರು, ಯೋಸೇಫನಿಗೆ 13 ವರ್ಷ ತೆಗೆದುಕೊಂಡ್ರು. ಅಂದರೆ ಅವರು ಕಲೀಲಿಕ್ಕೆ ದೇವರು ಸಮಯ ತೆಗೆದುಕೊಳ್ತಾರೆ. ಆ ಟೈಮಲ್ಲಿ ಅಯ್ಯೋಯ್ಯೋ ದೇವರು ನನಗೇನು ಉಪಕಾರ ಮಾಡಿಲ್ಲ, ಬಿಟ್ಟು ಹೋಗೋಣ ಅಂತ ಹೋಗ್ಬೋದಾಗಿತ್ತು ಅವರು, ಆದರೆ ಅವರು ಬಿಟ್ಟು ಹೋಗಲಿಲ್ಲ. ಇವತ್ತು ದೇವಜನವೇ, ದೇವರು ನಿಮ್ಮ ಕುರಿತಾಗಿ ಯೋಜನೆ ಮಾಡಿಕೊಂಡು ನಿಮಗೆ ಕಲಿಸುವುದಕ್ಕೆ ಈ 7 ಮಾರ್ಗಗಳಿದ್ದಾವೆ. ಏನು ದೇವರು ಸಮಯ ತೆಗೆದುಕೊಳ್ಳುತ್ತಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ದೇವರು ಸಿದ್ಧಿಗೆ ತರ್ತಾನೆ. ಆತನೇನು ಮಾಡ್ತಾನೆ? ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ್ದಾನೆ, ಮುಕ್ತಾಯ ಮಾಡ್ತಾನೆ. ನಿಮ್ಮ ಕುರಿತಾಗಿ, ನನ್ನ ಕುರಿತಾಗಿ ದೇವರಿಗೆ ಯೋಜನೆಗಳು ಇದ್ದಾವೆ. ಈ ಎಲ್ಲ ಮೂಲಕವಾಗಿ ನಮ್ಮನ್ನು ಆತನು ತನ್ನ ಮಾರ್ಗದಲ್ಲಿ, ತನ್ನ ಸ್ವರೂಪಕ್ಕೆ ನಮ್ಮನ್ನು ಆತನು ಮಾರ್ಪಡಿಸುತ್ತಿರುತ್ತಾನೆ. ನಾವು ಬೇಸರ ಮಾಡಿಕೊಳ್ಳಬಾರದು. ಹಾಗಾದರೆ ಪ್ರಾರ್ಥನೆ ಮಾಡೋಣವಾ? ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣವಾ? ಕರ್ತನೇ, ಅನೇಕ ಭಕ್ತರನ್ನು ನಾವು ನೋಡಿದಾಗ, ಭಕ್ತರು ನಿನ್ನಿಂದ, ನಿನ್ನ ವಾಕ್ಯದಿಂದ, ಪ್ರಾರ್ಥನೆಯಿಂದ, ಪರೀಕ್ಷೆಗಳಿಂದ, ಪವಿತ್ರಾತ್ಮನಿಂದ, ದೇವರ ಸೇವಕರಿಂದ, ಕರ್ತನೇ ದೇವರ ಸಮಯವನ್ನು ತೆಗೆದುಕೊಂಡು ಈ ರೀತಿಯಾಗಿ ಅನೇಕ ಕೃತ್ಯಗಳಿಂದ ನಮ್ಮ ಜೀವಿತಗಳನ್ನು ದೇವರೇ ನೀವು ಯೋಜನೆ ಹಾಕಿಕೊಂಡು ಸರಿಯಾದ ಕ್ರಮದಲ್ಲಿ ನಮ್ಮನ್ನು ಬೆಳೆಸುತ್ತಿರುವುದಕ್ಕಾಗಿ, ನಡೆಸುತ್ತಿರುವುದಕ್ಕಾಗಿ, ಸಿದ್ಧಪಡಿಸುತ್ತಿರುವುದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು. ಯೇಸುವಿನ ನಾಮದಲ್ಲಿ ಮೊರೆಯನ್ನು ಆಲಿಸಿ, ಈ ವಾಕ್ಯವನ್ನು ಆಲಿಸಿದ ಪ್ರತಿ ದೇವಜನರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ನೀವು ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಅಪ್ಪ ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡಿರಿ. ಪ್ರತಿಯೊಬ್ಬರನ್ನು ಪರೀಕ್ಷೆಗಳ ಮೂಲಕ, ವಾಕ್ಯದ ಮೂಲಕ, ಪ್ರಾರ್ಥನೆಯ ಮೂಲಕ, ಪವಿತ್ರಾತ್ಮನ ಮೂಲಕ, ಸಭೆಯ ಮೂಲಕ, ಸೇವಕರ ಮೂಲಕ ಸಮಯವನ್ನು ತೆಗೆದುಕೊಂಡು ನೀನು ಸರಿಪಡಿಸುವಾಗ ಇದು ನಿನ್ನ ಯೋಜನೆ ಎಂದು ಹೇಳಿ ಒಡೆದು ಹೋಗದೆ, ಕುಗ್ಗದೆ, ನೊಂದುಕೊಳ್ಳದೆ, ಬೇಸರ ಮಾಡಿಕೊಳ್ಳದೆ ನಾವು ನಿಮ್ಮಲ್ಲಿ ಸ್ಥಿರವಾಗಿ, ದೃಢವಾಗಿ ಇರುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಪ್ಪ. ಇವತ್ತು ಯಾರೆಲ್ಲ ಬಂದು, ಹೌದು ದೇವರೇ, ನಿಮ್ಮ ಯೋಜನೆ ಅತ್ಯುತ್ತಮವಾದಂಥ ಯೋಜನೆ, ನನ್ನ ಕುರಿತಾಗಿ ನೀವು ಮಾಡಿಕೊಂಡಿರುವ ಯೋಚನೆಗಳು ಹಿತದ ಯೋಚನೆಗಳೇ ಹೊರತು ಅಹಿತದ ಯೋಜನೆಗಳಲ್ಲ ಎಂದು ನಿನ್ನ ವಾಕ್ಯವು ಹೇಳುವಂತೆ, ನಮ್ಮ ಕುರಿತು ನೀನು ಮಾಡಿಕೊಂಡಿರುವ ಯೋಜನೆಗಳು ಅತಿ ಉತ್ತಮವಾಗಿರುವಂಥ ಯೋಜನೆಗಳು. ನಿನಗೆ ಕೋಟ್ಯಾನುಕೋಟಿ ವಂದನೆಗಳು, ಸ್ತೋತ್ರಗಳು. ಏಸಪ್ಪ,
ಈ ದಿನದಲ್ಲಿ ನಮ್ಮನ್ನು ನೀನು ಕರೆದು ಬೇರ್ಪಡಿಸಿ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ಇದುವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇಷ್ಟು ಸಮಯ ಕರ್ತನೆ ದೇವಭಕ್ತರು ತೆಗೆದುಕೊಂಡು ವಾಕ್ಯವನ್ನು ಆಲಿಸಿದ್ದಾರೆ, ಅದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನೀವು ತಾನೇ ಅವರನ್ನು ಬಲಪಡಿಸಿರಿ, ಆಶೀರ್ವದಿಸಿರಿ, ಅವರ ಅಗತ್ಯಗಳನ್ನು ಪೂರೈಸಿರಿ. ಆರೋಗ್ಯ, ಆಶೀರ್ವಾದ, ಕೃಪೆ, ಕನಿಕರಗಳು, ದಯೆಗಳು, ಜ್ಞಾನ, ವಿವೇಕ, ಆಲೋಚನೆಗಳು, ಲೋಕದಲ್ಲಿ ಎಲ್ಲ ವಿಧವಾಗಿ ಸುರಕ್ಷತೆಗಳು ಇವರಿಗೆ ಅನುಗ್ರಹಿಸಿಕೊಟ್ಟು ಇವರಿಷ್ಟಾರ್ಥಗಳನ್ನು ಪೂರೈಸಿ ನಿನ್ನ ಯೋಜನೆಗಳನ್ನು ಇವರ ಜೀವಿತದಲ್ಲಿ ನೆರವೇರಿಸಿ ಕೊಡಬೇಕಾಗಿ ನಮ್ಮ ಮೊರೆಯನ್ನು ಕೇಳಿದ ಕರ್ತನೆ ನಿಮಗೆ ಸ್ತೋತ್ರ ಮಾಡುತ್ತಾ, ರಕ್ಷಕನಾದ ಯೋಜನೆಗಳನ್ನು ಮಾಡುವಾತನು ಅದನ್ನು ಸಂಪೂರ್ಣವಾಗಿ ನೆರವೇರಿಸುವವನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತರು ಕನಿಕರಿಸಲಿ, ತನ್ನ ಯೋಜನೆಗಳನ್ನು ನಿಮ್ಮ ಜೀವಿತಗಳಲ್ಲಿ ನೆರವೇರಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.